ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮುದ್ರಾ ಯೋಜನೆಯಿಂದ ನಾವು ಭಾಳ ಅನುಕೂಲ ಆಗಿತ್ತು. ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡೋರಿಗೆ ಇದೆಲ್ಲ 50,000 ಹಿಡ್ಕೊಂಡು 10 ಲಕ್ಷದವರೆಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ಇದರಿಂದ ಬಡ ಮಕ್ಕಳಿಗೆ ಇದನ್ನ ಬಿಸ್ನೆಸ್ ಮಾಡೋಕ್ಕಾಗಲಿ, ಉದ್ಯೋಗಗಳು ಮಾಡೋಕ್ಕಾಗಲಿ ಎಲ್ಲ ಭಾಳ ಚಲೋ ಆಗೈತಿ. ಕೆಲಸ ಕೊಡಕ್ಕೂ ಅನುಕೂಲ ಆಗೈತಿ. ಬಡ ಮಕ್ಕಳಿಗೆಲ್ಲ ಭಾಳ ಚಲೋ ಆಗೈತಿ. ಇದಕ್ಕೆ ಕಿಶೋರ್ ಅಂದ್ರೆ 50,000ದಿಂದ 5 ಲಕ್ಷವರೆಗೂ, ಮತ್ತೆ 5 ಲಕ್ಷದಿಂದ 10 ಲಕ್ಷ ಟರ್ನ್ ಆಗ್ತಾರೆ. ಅಂದ್ರೆ ಅವ್ರು ಡೆವಲಪ್ ಹೆಂಗ್ ಆಗ್ತಾರೆ ಅದ್ರ ಮೇಲೆ ಇದು ಲೋನ್ ಇರೋದು. ಇದು ಅದೊಂದು ಅಂದ್ರೆ ಇದು ಮೇನ್ಲಿ ಫಾರ್ ಇದಕ್ಕೆ ಇನ್ಕಮ್ ಜನರೇಷನ್ ಆಕ್ಟಿವಿಟಿ. ಅಂದ್ರೆ ಈಗ ಬೇರೆದವ್ರಿಗೆ ಉದ್ಯೋಗ ಕೊಡಕ್ಕೆ ನಾವೇ ಒಂದು ಪ್ರೊಪ್ರೈಟರ್ ಆಗಿ ಮಾಡೋದು ಅಂತ ಯೋಜನೆ ಇದು ಅಂತ. ನಮ್ಮ ಬ್ಯಾಂಕಲ್ಲಿ ಅರೌಂಡ್ ನಾವು more than 1,000 ಬೆನಿಫಿಷರಿ ಕೊಟ್ಟಿದ್ದೀವಿ. ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು, ಮಹಿಳೆಯರಿಗೆ ಸಿಲಾಯಿ ಮಷೀನ್ ಆಗಲಿ ಇಂಥದ್ದು ಸಣ್ಣ ಪುಟ್ಟ ಉದ್ಯೋಗ ಮಾಡೋಕೆ ಸಾಲ ಸೌಕರ್ಯನ ಮಾಡಿದರು ಕೇಂದ್ರ ಸರ್ಕಾರದಿಂದ. ಬಹಳ ಸ್ವಾಗತಾರ್ಹ ಐತಿ. ಇದರಿಂದ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ದೊಳಗೆ 10 ಲಕ್ಷದವರೆಗೆ ಸಾಲ ಕೊಡಕತ್ತಿದ್ದಾರೆ. ಕಡಿಮೆ ಬಡ್ಡಿ ದರದಾಗ ಐತಿ. ಇದರಿಂದ ರೀತಿ ಜನರಿಗೆ ಅನುಕೂಲ ಆಗೈತಿ. ಸಾರ್ವಜನಿಕರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟು ಈ ಮುದ್ರಾ ಯೋಜನೆ ಸದುಪಯೋಗ ತಗೋಬೇಕು. ಸದುಪಯೋಗದಿಂದ ಜನರಿಗೆಲ್ಲ ಅನುಕೂಲ ಆಗೋದೈತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಗ ದಿನಾಚರಣೆ ಮಾಡುವುದರ ಮೂಲಕ ನಮ್ಮ ಭಾರತದ ಒಂದು ಆಧ್ಯಾತ್ಮಿಕತೆ, ನಮ್ಮ ಭಕ್ತಿ ಭಾವನೆಗಳನ್ನ ಇಡೀ ಪ್ರಪಂಚಕ್ಕೆ ತಂದುಕೊಟ್ಟಿರುವಂತ ನರೇಂದ್ರ ಮೋದಿಜಿಯವರ ಒಂದು ವಿಜಯೋತ್ಸವ ಸಭೆಯನ್ನು ಕೂಡ ಇವತ್ತು ನಾವು ಹೇಳಬೇಕಾಗುತ್ತೆ ಬಂದಿದೆ. ಯಾರಾದ್ರೂ ಹೇಳ್ತೀರಾ? ಹೋಟೆಲ್ ವಿಡಿಯೋ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.